ಗುಡಾನಿವೇಶನ ಪ್ರಕರಣ ಮರೆಯಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ರಸ್ತೆ ನಾಮಕರಣ ವಿವಾದ ಮುನ್ನೆಲೆಗೆ ಬಂದಿದೆ. ಸದ್ಯ ಪ್ರೆಸೆನ್ಸ್ ರಸ್ತೆಗೆ ದಾಖಲೆ ಇಲ್ಲವೆಂದು ಕಾಂಗ್ರೆಸ್ ಮುಖಂಡರು ವಾದಿಸ್ತಾ ಇದ್ದಾರೆ. ಆದರೆ ಇದೀಗ ಪ್ರೆಸೆನ್ಸ್ ರಸ್ತೆ ಎಂಬುದಕ್ಕೆ ದಾಖಲೆಗಳಿವೆ ಅಂತ ಮ್ಯಾಪ್ ಪತ್ರ ವ್ಯವಹಾರದ ದಾಖಲೆಗಳನ್ನು ಹಂಚಿಕೊಳ್ಳುವ ಮೂಲಕ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವುದನ್ನು ಬಿಜೆಪಿ ಸಂಸದ ಯದುವೀರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಂಸದ ಯದುವೀರ್ ಮಾತನಾಡಿ, ಕೆಆರ್ಎಸ್ ರಸ್ತೆಗೆ ಅಧಿಕೃತ ಹೆಸರು ನೀಡಿರುವ ಉಲ್ಲೇಖಗಳಿಲ್ಲ ಅಂತ ಹೇಳ್ತಾ ಇರುವ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರೇ ಈ ದಾಖಲೆಗಳನ್ನೊಮ್ಮೆ ನೋಡಿ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಪಾಲಿಕೆ ಆಯುಕ್ತರ ಭೇಟಿ ಬಳಿಕ ಪ್ರೊಫೆಸರ್ ನಂಜರಾಜ್ ಅರಸ್ ಹೇಳಿಕೆ ನೀಡಿದ್ದು, ಸಿದ್ದರಾಮಯ್ಯನನ್ನ ಹೆಸರು ಆ ರಸ್ತೆಗೆ ಬೇಡ ಅನ್ನೋ ನಂಬಿಕೆ ಇದೆ. ಸಿದ್ದರಾಮಯ್ಯ ಹೆಸರನ್ನ ಕೆಲ ದನಗಳು ಬೀದಿಗೆ ತಂದಿದ್ದಾರೆ. ಹಾದಿ ಬೀದಿಯಲ್ಲಿ ಸಿದ್ದರಾಮಯ್ಯನವರ ಹೆಸರು ಹಾಳು ಮಾಡ್ತಾ ಇದ್ದಾರೆ. ಇಲ್ಲದಿದ್ರೆ ಕೋರ್ಟ್ ಇದ್ದೇ ಇದೆ, ಅಲ್ಲೇ ತೀರ್ಮಾನ ಆಗ್ಲಿ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಏನು ಪ್ರಿನ್ಸಸ್ ರಸ್ತೆ ಅಂತ ಏನಿದೆ, ಆ ರಸ್ತೆಗೆ ನಾಮಕರಣ ವಿಚಾರದಲ್ಲಿ ಈಗ ಮೈಸೂರು ಪ್ರಾಧಿಕಾರದಿಂದ ಒಂದಷ್ಟು, ಮೈಸೂರಿನ ಪಾಲಿಕೆಯಿಂದ ಒಂದಷ್ಟು ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡು ಅಲ್ಲಿ ಮರು ನಾಮಕರಣ, ರಸ್ತೆ ನಾಮಕರಣ ಸಂಬಂಧ ಜಟಾಪಟಿ ಶುರುವಾಗಿದೆ. ಪ್ರಿನ್ಸಸ್ ರಸ್ತೆ ಅಂತ ಬದಲಿಗೆ ಬೇರೆ ಹೆಸರಿಡಬೇಕು ಅನ್ನುವಂಥ ವಿಚಾರ ಪ್ರಸ್ತಾಪ ಆಗ್ತಿದ್ದಂತೆ ಇದು ಮತ್ತೊಂದು ರಾಜಮನೆತನದ ವಿರುದ್ಧ ಸಮರ ನಡೀತಾ ಇದೆಯಾ ಅನ್ನುವಂಥ ಮುನ್ಸೂಚನೆ ಕೊಡುತ್ತೆ. ಯಾಕಂದರೆ ಚಾಮುಂಡಿ ಬೆಟ್ಟದ ಏನು ಚಾಮುಂಡಿ ಪೂಜೆ ವಿಧಿವಿಧಾನಗಳಾಗಿರ್ಬೋದು, ಚಾಮುಂಡಿ ಪ್ರಾಧಿಕಾರ ರಚನೆ ವಿಚಾರದಲ್ಲಾಗಿರ್ಬೋದು, ರಾಜಮನೆತನದ ಒಂದು ಹಿಡಿತವನ್ನು ಅಲ್ಲಿಂದ ತೆಗೆಯುವಂಥ ಪ್ರಯತ್ನ ಏನಾಯಿತು, ಅದು ಕೂಡ ಎಲ್ಲೋ ಒಂದು ಕಡೆ ರಾಜಮನೆತನದ ವಿರುದ್ಧ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಆಗಿದೆ. ರಾಜಮನೆತನಕ್ಕೆ ಒಂದು ರೀತಿ ಅಸ್ತಿತ್ವವನ್ನು ಕಳೆಯುವಂಥ ಭೀತಿಯನ್ನು ಉಂಟು ಮಾಡುವಂಥ ನಡೆ ಆಗಿದೆ ಅನ್ನುವಂಥ ವಿಚಾರಗಳು ಪ್ರಸ್ತಾಪ ಆಯಿತು. ರಾಜಮಾತೆ ಕೂಡ ಪ್ರಮೋದಾದೇವಿಯವರು ಏನು ಹೈಕೋರ್ಟ್ ಮೊರೆ ಹೋದರು. ಹೈಕೋರ್ಟ್ ಮೊರೆ ಹೋಗಿ ಈ ರೀತಿ ಆಗ್ತಾ ಇದೆ ಅನ್ನುವಂಥ ವಿಚಾರ ತಂದಾಗ ಏನು ಚಾಮುಂಡಿ ಪ್ರಾಧಿಕಾರ ರಚನೆ ಸಂದರ್ಭದಲ್ಲಿ ಮೈಸೂರಿನ ಹಿಂದಿನ ಸಂಪ್ರದಾಯಗಳೇನಿದೆ, ರಾಜಮನೆತನದ ಏನು ಹಸ್ತಕ್ಷೇಪ ಇದೆ, ಅದನ್ನು ಕೂಡ ನೀವು ಪರಿಗಣಿಸಿ ನೀವು ಪ್ರಾಧಿಕಾರವನ್ನು ಮಾಡಬೇಕು ಅನ್ನೋ ಸೂಚನೆಯನ್ನು ಸರ್ಕಾರಕ್ಕೆ ನೀಡಿತ್ತು. ಈಗ ಕೂಡ ಯದುವೀರ್ ಒಡೆಯರ್ ಇವತ್ತು ಆ ವಿಚಾರದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಅದೇ ಹೇಳಿದ್ದಾರೆ. ನೋಡಿ, ನೀವೇನಾದರೂ ಮಾಡ್ಕೊಳ್ಳಿ, ನ್ಯಾಯಾಲಯ ಅಂತ ಒಂದಿದೆ, ಅಲ್ಲಿ ನಮಗೆ ಯಾವ ರೀತಿಯಾದಂಥ ಒಂದು ಸಪೋರ್ಟ್ ಸಿಗಬೇಕು ಅದು ಸಿಗುತ್ತೆ. ಇಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಮಾಡೋದು ನನಗಿಷ್ಟ ಇಲ್ಲ. ನಾವು ಅದನ್ನು ಏನು ಕಾನೂನಾತ್ಮಕವಾಗಿ ನಾವೆಲ್ಲ ತಗೊಳ್ತೀವಿ. ಸೊ KRS ರಸ್ತೆ ಇಟ್ಟಿರುವಂಥ ವಿಚಾರ ಆಗಿರ್ಬೋದು, ಇನ್ನು ರೀತಿ ಕೆಲವೊಂದಷ್ಟು ವಿಚಾರಗಳೇನಿದೆ, ಪ್ರಿನ್ಸಸ್ ರಸ್ತೆ ಇರ್ಬೋದು, ಈಗ ಹಲವಾರು ರೀತಿಯಲ್ಲಿ ಒಂದಷ್ಟು ರಾಜಮನೆತನದ ಹೆಸರುಗಳು ಇವತ್ತು ಮೈಸೂರಿನಲ್ಲಿದೆ. ಮೈಸೂರು ಅಂದರೆ ಅರಮನೆ, ಅರಮನೆ ಅಂತಂದರೆ ಮೈಸೂರು. ರಾಜಮನೆತನ ಅಂತಂದರೆ ಮೈಸೂರಿನ ಒಂದಷ್ಟು ವಿಚಾರಗಳಲ್ಲಿ ಜೀವಂತವಾಗಿ ಎಷ್ಟೇ ಶತಮಾನಗಳು ಕಳೆದ್ರು ಮೈಸೂರು ಅಂತ ಗುರುತಿಸೋದೇ ರಾಜಮನೆತನದಿಂದ. ಅಂಥದ್ರಲ್ಲಿ ಸ್ವಲ್ಪ ಹಲವಾರು ವಿಚಾರಗಳಲ್ಲಿ ರಾಜಮನೆತನವನ್ನ ನಾವು ತುಂಬಾ ದೂರ ಇಡುವಂಥದ್ದೇನಿದೆ, ಇದು ಎಲ್ಲೋ ಒಂದು ಕಡೆ ಒಳ್ಳೆ ವಾತಾವರಣನೂ ಅಲ್ಲ. ಸೊ ರಾಜಕೀಯವಾಗಿ ದ್ವೇಷವಾಗಿ ಅಥವಾ ಯಾವುದೋ ಒಂದು ವೈಯಕ್ತಿಕ ಹಿನ್ನೆಲೆಗಳನ್ನು ಇಟ್ಕೊಂಡು ಮಾಡುವಂತ ವಿಚಾರಗಳು ಹೆಚ್ಚು ಒಳ್ಳೇದಲ್ಲ. ಏನು ಮೈಸೂರಿಗೆ ಒಂದು ಅದರದೇ ಆದಂತ ಹೆಸರು ಮತ್ತು ಗೌರವ ಇದೆ, ಅದನ್ನು ಕಳೆಯುವಂತ ಕೆಲಸ ಆಗಬಾರ್ದು.